Hi guys, welcome back to my channel and welcome back to one more vlog. So ಇವತ್ತೇನು ವಿಡಿಯೋ ಅಂತ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಎಸ್ ನಾನು ಇವತ್ತು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ತಿದ್ದೀನಿ 2025 ಇಯರ್ಗೆ. ಲೈಕ್ ಆಲ್ರೆಡಿ ನ್ಯೂ ಇಯರ್ ಸ್ಟಾರ್ಟ್ ಆಗೋಯ್ತು. ಇವತ್ತು January 1st ಡೇಟು. ನನ್ನ ಮೊಬೈಲ್ ವರ್ಷನ್ ಆಲ್ರೆಡಿ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಡೇ ಪ್ಲಾನರಲ್ಲಿ ಲೈಕ್ ಪ್ರಿಪೇರ್ ಮಾಡೋಣ ವಿಷನ್ ಬೋರ್ಡ್ ಅಂತ ಅಂದ್ಕೊಂಡೆ, ಹಾಗಾಗಿ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಲೈಕ್ ಮೋಸ್ಟ್ ಆಫ್ ದೆಮ್ಗೆ ಡೌಟ್ ಇರುತ್ತೆ ಏನು ವಿಷನ್ ಬೋರ್ಡ್ ಆ್ಯಂಡ್ ಹೇಗೆ ಯೂಸ್ ಮಾಡೋದು ಆ್ಯಂಡ್ ಹೇಗೆ ಕ್ರಿಯೇಟ್ ಮಾಡೋದು ಅಂತೆಲ್ಲ. ಸೊ ಹಾಗಾಗಿ ಇವತ್ತು ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ ಎಲ್ಲ. ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ನಾವು ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ವಿಷನ್ ಬೋರ್ಡ್ ಯೂಶ್ವಲಿ ಲೈಕ್ ಯೂಸ್ ಮಾಡೋದು ನೀವು ಇಯರಲ್ಲಿ ಏನಾದರೂ ಒಂದು ಫ್ಯೂ ಥಿಂಗ್ಸ್ ಲೈಕ್ ವರ್ಕ್ಸ್ ಅಂತ ಅಂದ್ಕೊಂಡಿರ್ತೀರ. ಸೊ ಅದು ಕಂಪ್ಲೀಟ್ ಆಗಬೇಕಂದ್ರೆ ಇಟ್ಸ್ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಥರ. ಅಂದರೆ ನೀವು ಎವ್ರಿ ಡೇ ಅದನ್ನು ನೋಡ್ತಿದ್ದಾಗ ನಿಮಗೆ ಇನ್ನೂ ಒಂದು ಲೈಕ್ ಪಾಸಿಟಿವ್ ಎನರ್ಜಿ ಬರುತ್ತೆ ಆ್ಯಂಡ್ ಲೈಕ್ ಇನ್ನೂ ನಿಮಗೆ ಮೋಟಿವೇಟ್ ಮಾಡುತ್ತೆ ಆ ಥಿಂಗ್ಸ್ನ ಮಾಡೋದಕ್ಕೆ. ಹಾಗಾಗಿ ಆ್ಯಂಡ್ ನಾನು ಮೊಬೈಲ್ ವರ್ಷನ್ನು ಆಲ್ರೆಡಿ ನನ್ನ ವಾಲ್ಪೇಪರ್ಗೆ ಹಾಕಿಟ್ಕೊಂಡಿದ್ದೀನಿ, ಸೊ ದಟ್ ಮಾರ್ನಿಂಗ್ ಎದ್ದ ತಕ್ಷಣ ನೋಡ್ಬೋದು ಅದನ್ನು. ಆ್ಯಂಡ್ ಡೇ ಪ್ಲ್ಯಾನರಲ್ಲಿ ಈಗ ಕ್ರಿಯೇಟ್ ಮಾಡ್ತಿದ್ದೀನಿ ಬಿಕಾಸ್ ಆವತ್ತಿನ ಡೇ ನಾವು ಪ್ಲ್ಯಾನ್ ಮಾಡ್ತೀವಲ್ಲ, ಹಾಗಾಗಿ ಫಸ್ಟ್ ಪೇಜ್ ನಾವು ಓಪನ್ ಮಾಡಿದಾಗ ಅದರಲ್ಲೂ ಕಾಣಿಸ್ತಿರುತ್ತೆ. ಲೈಕ್ ಸುಮಾರು ಸತಿ ಅದೇ ಕಾಣಿಸ್ತಿದ್ದಾಗ ಒಂದು ಚೂರು ಲೈಕ್ ಯೂನಿವರ್ಸ್ ಹೆಲ್ಪ್ ಅಸ್ ಟು ಲೈಕ್ ಫಿನಿಶ್ ದೋಸ್ ವರ್ಕ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಫೋಟೋ ಫ್ರೇಮ್ ಥರನೂ ಮಾಡಿ ಹಾಕ್ಕೋಬೋದು. ಸೊ ದಟ್ ನೀವು ಎವ್ರಿ ಡೇ ಅದನ್ನು ನೋಡಬೇಕಾದ್ರೆ ನಿಮಗೂ ನೆನಪಾಗುತ್ತೆ, ಓಕೆ ಇಂಥ ಥಿಂಗ್ಸ್ ನಾವು ಕಂಪ್ಲೀಟ್ ಮಾಡಬೇಕು 2025 ಅಂತ ಅಂದ್ಕೊಂಡಿದ್ರಿ ಅಂತ. ಸೊ ಹಾಗಾಗಿ ಯೂಸ್ಫುಲ್ ಆಗುತ್ತೆ ವಿಷನ್ ಬೋರ್ಡ್. ಆ್ಯಂಡ್ ನಾನು ಇವತ್ತು ಆ್ಯಸ್ ಐ ಟೋಲ್ಡ್ ಯು ಬಿಫೋರ್ ಇದು ಡೈರಿ ವರ್ಷನ್ ಕ್ರಿಯೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಹೇಗೆ ಕ್ರಿಯೇಟ್ ಮಾಡಬೇಕು ವಿಷನ್ ಬೋರ್ಡ್ ಅಂತ ಅಂದರೆ ನಿಮಗೆ ಪಿಕ್ಚರ್ಸ್ ಪಿಂಟ್ರೆಸ್ಟಲ್ಲಿ ಇಲ್ಲ ಗೂಗಲಲ್ಲಿ ಸಿಗುತ್ತೆ, ಗೂಗಲ್ ಇಮೇಜಸ್ ಸಿಗುತ್ತೆ. ನನಗೆ ಮೋಸ್ಟ್ ಕನ್ವೀನಿಯೆಂಟ್ ಪಿಂಟ್ರೆಸ್ಟು. ಹಾಗಾಗಿ ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ರಿಲೇಟೆಡ್ ನೀವೇನಾದರೂ ಲೈಕ್ ತುಂಬ ಟ್ರಾವೆಲ್ ಮಾಡಬೇಕು 2025 ಅಂತ ಅಂದ್ಕೊಂಡಿದ್ರಿ ಅಂತ ಅಂದರೆ ಟ್ರಾವೆಲ್ ಫೋಟೋಸ್ನ ಸರ್ಚ್ ಮಾಡ್ಬೋದು ಪಿಂಟ್ರೆಸ್ಟ್ ಅಥವಾ ಗೂಗಲಲ್ಲಿ. ಸರ್ಚ್ ಮಾಡಿ ನಿಮಗೆ ಯಾವುದು ಒಂದು, ನಾನು ಸುಮ್ಮನೆ ರ್ಯಾಂಡಮಾಗಿ ಎಲ್ಲ ಸಿಕ್ಕಿದ ಫೋಟೋಸ್ನೆಲ್ಲ ಡೌನ್ಲೋಡ್ ಮಾಡಿಲ್ಲ. ನನಗೆ ಯಾವುದು ಓಕೆ ಇದನ್ನು ನೋಡಿದ ತಕ್ಷಣ ಒಂಥರ ಫೀಲ್ ಬರುತ್ತೆ ನನಗೆ ಎವ್ರಿ ಡೇ ಇದನ್ನ ನೋಡಿದ ತಕ್ಷಣ ಓಕೆ ಐ ಶುಡ್ ಅಚೀವ್ ದಿಸ್ ಅಂತ ಯಾವ್ದು ಅನ್ಸುತ್ತೋ ಆ ಥರ ಫೋಟೋಸ್ನ ತೊಗೊಂಡು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ವಾಲ್ಪೇಪರ್ ಆಗಿನೂ ಯೂಸ್ ಮಾಡ್ಕೋಬೋದು. ಕ್ಯಾನ್ವಾಸ್ ಬೋರ್ಡ್ ಅಂತ ಹೇಳಿದ್ನಲ್ಲ ಅದನ್ನು ಆಪ್ಷನ್ ಇದೆ ಕ್ಯಾನ್ವಾ ಆ್ಯಪಲ್ಲಿ, ಬಟ್ ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗತ್ತೆ. ನಾನು ಅದಕ್ಕೋಸ್ಕರ ನಾನು ಪೋಸ್ಟರ್ ಅಂತ ಬರುತ್ತೆ ಅದರಲ್ಲಿ ಮಾಡ್ಕೊಂಡಿದ್ದು. ಸೊ ನಾನು ಇಲ್ಲಿ ಸೈಡಲ್ಲಿ ವಿಡಿಯೋ ಹಾಕ್ತೀನಿ ರೆಫರೆನ್ಸ್ಗೆ, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ. ಆ್ಯಂಡ್ ನಾನು ಅದರಲ್ಲಿ ಲೈಕ್ ಸುಮಾರು ಟೆಂಪ್ಲೇಟ್ಸ್ ಇದೆ. ವಿಷನ್ ಬೋರ್ಡ್ ಅಂತ ಹಾಕಿದ ತಕ್ಷಣವೇ ಸುಮಾರು ಟೆಂಪ್ಲೇಟ್ಸ್ ಬರುತ್ತೆ. ನೀವು ಏನು ಫೋಟೋಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಅದನ್ನು ಜಸ್ಟ್ ರೀಪ್ಲೇಸ್ ಥರ ಹಾಕೋದಷ್ಟೇ. ಆ್ಯಂಡ್ ಎಸ್ ನಾನೀಗ ಡೈರಿ ವರ್ಷನ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಾನು ಫುಲ್ ಇದು ಇಮೇಜಸ್ ಏನೇನು ನಾನು ಏನೇನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇಯರಲ್ಲಿ ಅಂತ ಅಂದ್ಕೊಂಡಿರೋದೆಲ್ಲ ನಾನು ಇಲ್ಲಿ ಪಿಂಟ್ರೆಸ್ಟಿಂದ ಡೌನ್ಲೋಡ್ ಮಾಡಿ ಕ್ಯಾನ್ವಾಲಿ ಒಂಥರ ಸುಮ್ಮನೆ ಇದು ಪೇಸ್ಟ್ ಮಾಡಿ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೊಗೊಂಡಿದ್ದೀನಿ, ಕಲರ್ ಜೆರಾಕ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಒಂಚೂರು ದೊಡ್ಡ ಪ್ರಿಂಟೇ ತೊಗೊಂಡಿದ್ದೀನಿ. ಒಂಚೂರು ಚಿಕ್ಕ ತೊಗೋಬೇಕಿತ್ತು ಬಿಕಾಸ್ ನಾನು ಬುಕ್ಕಲ್ಲಿ ಪೇಸ್ಟ್ ಮಾಡ್ತಿರೋದಲ್ಲ, ಹಾಗಾಗಿ. ಸೊ ಎಸ್ ಇದನ್ನು ಈಗ ಕಟ್ ಮಾಡಿ ಪೇಸ್ಟ್ ಮಾಡೋದಷ್ಟೇ. ಸೊ ಲೆಟ್ ಸ್ಟಾರ್ಟ್. ಆ್ಯಂಡ್ ನಾನು ನಂದು ಡೇ ಪ್ಲ್ಯಾನರ್ ಇದೆಯಲ್ಲ, ಡೇ ಪ್ಲ್ಯಾನರಲ್ಲಿ ಫಸ್ಟ್ ಪೇಜಲ್ಲಿ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ, ಇದು ನಿನ್ನೆ ತಾನೇ ಬಂತು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಸೊ ಇದು ನಾನು ಫಸ್ಟ್ ಟೈಮ್ ಡೇ ಪ್ಲ್ಯಾನರ್ ಮಾಡ್ತಿರೋದ್ರಿಂದ ಲೈಕ್ ನಾನು ಅಷ್ಟೊಂದು ಅಮೌಂಟ್ ಕೊಡಬೇಕಂತ ಅನಿಸ್ಲಿಲ್ಲ ನನಗೆ. ಐ ಥಿಂಕ್ 400 ಏನೋ ಅಂತ ಅನಿಸುತ್ತೆ. ನಿಮಗಿನ್ನೂ ಕ್ಯೂಟ್ ಡೇ ಪ್ಲ್ಯಾನರ್ಸ್ ಅಂತೆಲ್ಲ ಬೇಕು ಅಂತ ಅಂದರೆ ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲೂ ಲೈಕ್ ಒಂದ್ಸತಿ ಡೇ ಪ್ಲ್ಯಾನರ್ ಸರ್ಚ್ ಮಾಡಿದ್ದಕ್ಕೆ ಸುಮಾರು ಪೇಜಸ್ ಬಂತು ನನಗೆ. ಸೊ ನಾನು ಅಮೆಝಾನಲ್ಲಿ ತೊಗೊಂಡೆ ಇದನ್ನು. ಡೂಡ್ಲಿಂಗ್.com ಅಂತ ನಿಮ್ಗೆ ಇನ್ ಕೇಸ್ ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಐ ಥಿಂಕ್ 430 ಅಥವಾ 300 ಸಮಥಿಂಗ್ ಏನೋ ಆಯಿತು. ಸೊ ನಾನೀಗ ಇದನ್ನು ಫಸ್ಟ್ ಪೇಜಲ್ಲಿ ಸ್ಟಿಕ್ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲ ಕಟ್ ಮಾಡ್ಕೊಳ್ಳೋಣ, ಫೋಟೋಸ್ ಎಲ್ಲ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಸ್ಟಿಕ್ ಮಾಡೋಣ. ಇದು ವಿಷನ್ ಬೋರ್ಡ್ ಕಂಪಲ್ಸರಿನಾ ಮಾಡಲೇಬೇಕಾ ಅಂತ ಅಂದರೆ ಇಟ್ಸ್ ನಾಟ್ ಕಂಪಲ್ಸರಿ. ಈಗ ನಿಮ್ಗೇನಾದರೂ ಮೈಂಡಲ್ಲಿರುತ್ತೆ, ಲೈಕ್ ನಾನು ಮಾಡ್ಕೋತಿರ್ಲಿಲ್ಲ ಮುಂಚೆ ಎಲ್ಲ, ನನಗೂ ಲೈಕ್ ಓಕೆ ನಾನು ಇಂಥ ಥಿಂಗ್ಸ್ ಕಂಪ್ಲೀಟ್ ಮಾಡಬೇಕು ಇಯರಲ್ಲಿ ಅಂತ ಅಂದ್ಕೊಂಡ್ರೆ ಕೆಲವೊಂದು ಆಗ್ತಿತ್ತು, ಕೆಲವೊಂದು ಆಗ್ತಿರ್ಲಿಲ್ಲ. ಅಂದರೆ ನಾನು ಇದನ್ನು ನೀವು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ರೆ ಕಂಪ್ಲೀಟಾಗಿ ಆಗುತ್ತೆ ಅಂತ ಅಲ್ಲ, ಲೈಕ್ ಎಫರ್ಟ್ ಹಾಕ್ತೀವಿ ಮಾಡೋದಕ್ಕೋಸ್ಕರ. ಈಗ ವರ್ಕ್ ರಿಲೇಟೆಡ್ ಆಗಲಿ, ಸೊ ನಮಗೆ ವರ್ಕ್ ಯಾವುದಾದ್ರೂ ಹೊಸ ಪೊಸಿಷನ್ಗೆ ಹೋಗಬೇಕು, ಇಲ್ಲ ಸ್ಯಾಲ್ರಿ ಇನ್ನೂ ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡು ಲೈಕ್ ನನಗೂ ಲೈಕ್ ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಕ್ ಕಂಪ್ಲೀಟ್ ಆಗಿಲ್ಲ. ಅದನ್ನು ನಾನು ಲೈಕ್ ಕಂಟಿನ್ಯೂ ಲೈಕ್ 2025 ಅಚೀವ್ ಮಾಡಲೇಬೇಕು ಅದನ್ನು ಅಂತ. ನಂದು 2024
ತುಂಬ ಔಟ್ಸೈಡ್ ಫುಡ್ ಆಗಿಬಿಟ್ಟಿತ್ತು, ಹಾಗಾಗಿ ಅದೊಂದು ಇಟ್ಕೋತಿದ್ದೀನಿ. ಲೈಕ್ ಹೋಮ್ ಫುಡ್ಡೇ ಜಾಸ್ತಿ ತಿನ್ನಬೇಕು ಅಂತ ಈ ಇಯರಲ್ಲಿ ಅಟ್ಲೀಸ್ಟ್. ಫುಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನೀವು ಫೋಟೋಸ್ ಅಷ್ಟೇ ಅಲ್ಲ, ಅಫರ್ಮೇಷನ್ಸ್ ಬರುತ್ತಲ್ಲ, ಅಂದರೆ ಲೈಕ್ ವರ್ಡ್ಸ್ ಕೈಂಡ್ ಆಫ್, ಅದನ್ನು ಸರ್ಚ್ ಮಾಡಿ ಲೈಕ್ ಪಿಂಟ್ರೆಸ್ಟ್ ಅಥವಾ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದರೆ ನಾನು ಈ ಥರ 2024 ಈಸ್ ಮೈ ಇಯರ್ ಆ ಥರ ಎಲ್ಲ ಲೈಕ್ ಅಫರ್ಮೇಷನ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಫೋಟೋಸ್ ಜೊತೆಗೆ ಅದನ್ನು ಇರಲಿ ಅಂತ. ಸೊ ಈಗ ಎಲ್ಲನೂ ಸ್ಟಿಕ್ ಮಾಡೋಣ ಡೈರಿಗೆ. ಇಷ್ಟು ಇದೆ, ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಟಿಕ್ ಮಾಡ್ತೀನಿ. ಲೈಕ್ ಮೇನ್ ಥಿಂಗ್ಸ್ ಏನೇನು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ಸ್ಟಿಕ್ ಮಾಡ್ತೀನಿ ಈಗ. ಎಸ್ ಗೈಸ್, ಮುಗೀತು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದು. ನಾನು ಲೈಕ್ ಫ್ರಂಟ್ ಪೇಜಲ್ಲಿ ಫ್ಯೂ ಮತ್ತು ಲಾಸ್ಟ್ ನನ್ನ ಡೈರಿಯಲ್ಲಿ ಲೈಕ್ ಫ್ಯೂ ಥಿಂಗ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಎವ್ರಿ ಟೈಮ್ ಲೈಕ್ ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ ಫಸ್ಟ್ ಥಿಂಗ್ ಇದನ್ನು ನೋಡಿ ಒಂಥರ ಮ್ಯಾನಿಫೆಸ್ಟೇಷನ್ ಥರ. ನೀವು ಇದೇನಾದರೂ ಲೈಕ್ ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ ಎಸ್ ಗೈಸ್, ಎಲ್ಲ ಥಿಂಗ್ಸು ವರ್ಕ್ ಆಗದೆ ಇರ್ಬೋದು. ಲೈಕ್ ನಮ್ಮದು ಸ್ಟ್ರಾಂಗ್ ಬಿಲೀಫ್ ಇರುತ್ತಲ್ಲ, ಆ ಥಿಂಗ್ಸ್ ವರ್ಕ್ ಆಗುತ್ತೆ. ಬಿಕಾಸ್ ನಾವೀಗ ಯಾವ ಸ್ಟೇಜಲ್ಲಿ ಇದ್ದೀವಿ, ದಿಸ್ ಇಸ್ ವಾಟ್ ವಿ ಡ್ರೀಮ್ಡ್ ಲೈಕ್ 2-3 years ಬ್ಯಾಕ್. ಈಗ ಲೈಕ್ ಜಾಬ್ ಇರಬೇಕು, ನಾವು ಇಷ್ಟಪಟ್ಟಿದ್ದೆಲ್ಲ ತೊಗೋಬೇಕು, ಆ ಥರ ಎಲ್ಲ. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ರಿಯಲಿ ವರ್ಕ್ಸ್. ಸೊ ನೀವು ಏನಾದರೂ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ದ ಕನ್ವೀನಿಯಂಟ್ ವೇ, ಲೈಕ್ ನೀವು ಇಷ್ಟೆಲ್ಲ ಎಫರ್ಟ್ ಹಾಕಿ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಲೈಕ್ ಮೊಬೈಲ್ ವಾಲ್ಪೇಪರ್ ಥರ ಮಾಡ್ಕೋಬೋದು. ನಾನು ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ನಾವು ವಾಲ್ಪೇಪರ್ಗೋಸ್ಕರ ಹೇಗೆ ಮಾಡ್ಕೋಬೇಕು ಮೊಬೈಲ್ ವರ್ಷನ್ ಅಂತ. ಇನ್ಸ್ಟಾಗ್ರಾಮ್ ಸ್ಟೋರಿ ಮಾಡ್ತೀವಲ್ವ, ಅದರಲ್ಲೂ ಮಾಡ್ಬೋದು. ಸೊ ನಾನು ಎರಡೂ ಇಫ್ ಪಾಸಿಬಲ್ ಕ್ಯಾನ್ವಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಇಲ್ಲ ನಿಮಗೆ ಅಂದರೆ ಸಾಫ್ಟ್ ಕಾಪಿಗಿಂತ ಹಾರ್ಡ್ ಕಾಪಿ ಥರನೇ ಬೇಕು ಅಂತ ಅಂದರೆ ನೀವು ಕ್ಯಾನ್ವಾ ಬೋರ್ಡ್ ಥರನೂ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಡೈರಿ ಬರೆಯೋ ಹ್ಯಾಬಿಟ್ ಇದೆ ನಿಮಗೆ, ಇಲ್ಲ ಪ್ಲ್ಯಾನರ್ ಎವ್ರಿ ಡೇ ಪ್ಲ್ಯಾನ್ ಮಾಡ್ಕೋತೀರಾ ಅಂದರೆ ನೀವು ಡೈರಿಲೂ ಸಹ ಬರ್ಕೋಬೋದು. ಪಿಂಟ್ರೆಸ್ಟ್ ಓಪನ್ ಮಾಡಿ ನಿಮಗೆ ಇಷ್ಟ ಆಗಿದ್ದ ಫೋಟೋಸು, ನಿಮಗೆ ಯಾವುದು ಎಸ್ಥೆಟಿಕ್ ಅನಿಸುತ್ತೆ, ನೀವು 2025 ಏನು ಅಂದ್ಕೊಂಡಿದ್ದೀರಾ ಅದನ್ನು ಫೋಟೋಸ್, ಅದರ ರಿಲೇಟೆಡ್ ಫೋಟೋಸ್ನ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ಸುಮ್ಮನೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ನನಗೆ ಲೈಕ್ ರ್ಯಾಂಡಮಲ್ಲಿ ನನಗೆ ಯಾವುದು ಇಷ್ಟ ಆಯಿತು ಆ ಫೋಟೋಸ್ನ ಡೌನ್ಲೋಡ್ ಮಾಡಿರ್ತಿದ್ದೀನಿ. ನೀವು ಅಲ್ಲಿ ಸರ್ಚ್ ಸಹ ಮಾಡ್ಬೋದು. ಟ್ರಾವೆಲ್ ಅಸ್ಥೆಟಿಕ್ ಪಿಕ್ಚರ್ಸ್ ಅಂತ ಹಾಕಿದ್ರೂ ನಿಮಗೆ ಟ್ರಾವೆಲ್ ರಿಲೇಟೆಡ್ ಫೋಟೋಸ್ ಎಲ್ಲ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ವಿಷನ್ ಬೋರ್ಡ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಅಫರ್ಮೇಷನ್ಸ್ ಅಂತ ಬರುತ್ತೆ, ಅಫರ್ಮೇಷನ್ಸ್ನು ಕೆಲವೊಂದು ಹಾಕಿ ವಿಷನ್ ಬೋರ್ಡಲ್ಲಿ, ಯಾಕಂದರೆ ಆ ವರ್ಡ್ಸ್ ನಿಮಗೆ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಥರ ಸಿಗುತ್ತೆ. ಹಾಗಾಗಿ ಲೈಕ್ 2025 ಈಸ್ ಮೈ ಇಯರ್ ಅಂತ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ದೆ, ಅದನ್ನು ತೋರಿಸಿದಾಗ ಏನೋ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಹಾಗಾಗಿ ಸೊ ಅದನ್ನು ಅಫರ್ಮೇಷನ್ಸ್ನು ಅಲ್ಲಲ್ಲಿ ಇನ್ಕ್ಲೂಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವೆಲ್ಲ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿದ್ದಾದಮೇಲೆ ಕ್ಯಾನ್ವಾ ಆರ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ನಾನು 2 ವರ್ಷನ್ ತೋರಿಸ್ತೀನಿ ನಿಮಗೆ. ನಾನು ಫಸ್ಟ್ ಕ್ಯಾನ್ವಾ ತೋರಿಸ್ತಿದ್ದೀನಿ. ಕ್ಯಾನ್ವಾ ಆ್ಯಪ್ ಓಪನ್ ಮಾಡಿ, ಪ್ಲೇಸ್ಟೋರಲ್ಲೂ ಸಿಗುತ್ತೆ, ನೀವು ಸರ್ಚ್ ಮಾಡ್ಬೋದು. ಅಲ್ಲಿ ಓಪನ್ ಮಾಡಿ ವಾಲ್ಪೇಪರ್ ಆರ್ ಪೋಸ್ಟರ್ ಅಂತ ಇದೆ. ಸೊ ನೀವು ಇದರ ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ಬೋದು. ಓಪನ್ ಮಾಡಿ ಅಲ್ಲಿ ಟೆಂಪ್ಲೇಟ್ಸ್ ಅಂತ ಆಪ್ಷನ್ ಇರುತ್ತೆ, ಡಿಸೈನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಿಷನ್ ಬೋರ್ಡ್ 2025 ಅಂತ ಸರ್ಚ್ ಮಾಡಿದ್ರೆ ಸುಮಾರು ಟೆಂಪ್ಲೇಟ್ಸ್ ಬರುತ್ತೆ ನಿಮಗೆ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಫೋಟೋಸ್ನ ರೀಪ್ಲೇಸ್ ಮಾಡೋದಷ್ಟೇ. ನಾನಿಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ರೀಪ್ಲೇಸ್ ಮಾಡಬೇಕು ಅಂತ. ಲೈಕ್ ಗ್ಯಾಲರಿಯಲ್ಲಿರೋ ಫೋಟೋಸ್ನ ನೀವು ಜಸ್ಟ್ ರೀಪ್ಲೇಸ್ ಮಾಡಿ. ಆ್ಯಂಡ್ ನಿಮಗೆ ವರ್ಡ್ಸ್ ಏನಾದರೂ ಚೇಂಜ್ ಮಾಡಬೇಕು, ಆ ಥರ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ ನಿಮಗೆ ಹೇಗೆ ಬೇಕೋ ಹಂಗಿರುತ್ತೋ ಅದನ್ನು ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ. ಇಟ್ಸ್ ದ್ಯಾಟ್ ಸಿಂಪಲ್.
ಸೊ ದಿಸ್ ಇಸ್ ಮೋರ್ ಕನ್ವೀನಿಯಂಟ್ ವೇ. ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮ್ಯಾನ್ಯುಲಿ ನೀವು ಲೈಕ್ ಫೋಟೋಸ್ನ ತೊಗೊಂಡು ಪೇಸ್ಟ್ ಮಾಡಿ ಆ ಥರ ಮಾಡಬೇಕು. ನಿಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ರೀಪ್ಲೇಸ್ ಮಾಡಬೇಕು, ಅಷ್ಟು ಎಫರ್ಟ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಡಿಫ್ರೆಂಟ್ ಶೇಪ್ಸ್ ಬರುತ್ತೆ. ಸೊ ಅದೆಲ್ಲ ಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೋಬೋದು. ಇದೆಲ್ಲ ರೆಡಿ ಆದಮೇಲೆ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಆ್ಯಂಡ್ ವಾಲ್ಪೇಪರ್ಗೆ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಲೈಕ್ ನೀವು ಸ್ಟೋರಿ ಹಾಕ್ತೀರಾ ಅಲ್ವಾ, ಸ್ಟೋರಿ ಹಾಕೋ ಥರ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಫೋಟೋಸ್ ಏನೇನಿರುತ್ತೋ ಪ್ರತಿಯೊಂದು ಎಲ್ಲ ಡ್ರ್ಯಾಗ್ ಮಾಡಿ ಆ್ಯಂಡ್ ಅದರಲ್ಲಿ ನೀವು ಶೇಪ್ಸ್ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ಈ ಥರ ಸರ್ಕಲ್ ಶೇಪ್ ಇದೆ, ಸ್ಟಾರ್ ಶೇಪ್ ಅಂತೆ ಎಲ್ಲ ಇದೆ. ಸೊ ನೀವು ನಿಮ್ಗೆ ಯಾವ ಥರ ಶೇಪ್ಸ್ ಬೇಕೋ ಆ ಥರ ಶೇಪ್ಸ್ ಮಾಡಿಕೊಂಡು ಆ್ಯಂಡ್ ವರ್ಡ್ಸ್ ನಿಮಗೆ ಅಫರ್ಮೇಷನ್ಸ್ ಏನಾದರೂ ಲೈಕ್ ನೀವು ಟೈಪ್ ಮಾಡಿ ಇಟ್ಕೊಳ್ಳೋದೇನಾದರೂ ಇದೆ. ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಫೋಟೋ ಹಾಕಿ ಟ್ರಾವೆಲ್ ಅಂತ, ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಟ್ರಿಗೆ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಆ ಪರ್ಟಿಕ್ಯುಲರ್ ಕಂಟ್ರಿದು ಫೋಟೋ ಹಾಕಿ ಅದು ವರ್ಡ್ ಹಾಕ್ಬೋದು ನೀವು. ಫಾರ್ ಎಕ್ಸಾಂಪಲ್ ಕೊರಿಯಾ ಅಂತ ಹಾಕ್ಬೋದು. ಆ ಥರ ರಿಲೇಟೆಡ್ ಏನಾದರೂ ಒಂದು ಫೋಟೋಸ್ ಹಾಕಿ ವರ್ಡ್ಸ್ ಥರ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ. ಸೇವ್ ಬಟನ್ ಅಂತ ಇರುತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದನ್ನ ಸೇವ್ ಮಾಡಿಕೊಂಡು ನೀವು ವಾಲ್ಪೇಪರ್ಗೆ ಯೂಸ್ ಮಾಡ್ಕೊಳ್ಳೋದಷ್ಟೇ. ಇಟ್ಸ್ ದ್ಯಾಟ್ ಸಿಂಪಲ್. ಆ್ಯಂಡ್ ಇದು ಡೈರಿ ವರ್ಷನ್ ಅಥವಾ ಕ್ಯಾನ್ವಸ್ ಬೋರ್ಡ್ಗೆ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಷ್ಟ ಆಯಿತು ವಿಡಿಯೋ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಆದಷ್ಟು ಬೇಗ 5K or 10K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿಸಿ ಆ್ಯಂಡ್ ಲೀವ್ ಅ ಕಮೆಂಟ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಟಾಟಾ, ಬೈ ಬೈ.